ಶಾಂತಗೌಡರು. ಏನೆಲ್ಲ ಬರಿ ಗುರೇ, ಕುಳಿತುಕೊಳ್ಳಿ. ಅದೇನು ನಮ್ಮ ಮನೆಗೆ ಬಂಗಾರದ ಕಣಿಯೇ ಬಂದಂತಾಯಿತು. ಸಂತೋಷ, ಅಂತದೇನಿಲ್ಲ. ಇಲ್ಲಿವರೆಗೂ ನಮ್ಮಿಬ್ಬರ ಮಧ್ಯದಲ್ಲಿ ಉಂಟಾದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಬಂದಿರುವೆ. ಹಬ್ಬ, ಎಂತಹ ಮಾತು. ಗಂಗಾ, ನೀನು ಒಳಗೆ ನಡೆ. ಮೂರನೇ ತಲೆಮಾರಿ ನಮ್ಮ ಅಜ್ಜಿಯರ ತಾಯಿ ಒಬ್ಬಳೇ ಆಗಿರುವಾಗ ಅಲ್ಲಿಂದ ಇಲ್ಲಿವರೆಗೂ ಹೇಗೆ ನಡೆದುಕೊಂಡು ಬಂದಿದ್ದಾರೋ ಹಾಗೆ ನಾವು ನಡೆದುಕೊಂಡು ಹೋಗೋಣ. ಮತ್ತೇಕದ್ರಲ್ಲಿದೆ ಸಮಸ್ಯೆ? ಇದೇ ಶಾಂತಗೌಡ, ಸಮಸ್ಯೆ ಇದೆ. ಈ ದರ್ಪವೇ ಕಾಳಿಂಗ ಶಿರ್ಪವಾಗಿ ಎತ್ತಿ ಆಡುತ್ತಿದೆ ನನ್ನ ತಲೆಯಲ್ಲಿ. ತಲೆ ಎಂಬ ಬಲೆಯಲ್ಲಿ ನಿಲುಕದ ನಕ್ಷತ್ರದಂತೆ ಈ ಸಂಪತ್ತನ್ನು ಯಾವ ಹೊತ್ತಿನಲ್ಲಿ ಕೊಳ್ಳೆ ಹೊಡಿಬೇಕೆಂದು ನಿತ್ಯ ನಿದ್ದೆಯಲ್ಲೂ ಚಿಂತಿಸುತ್ತಿದ್ದಾನೆ ಈ ಸಿದ್ದನ ಗೌಡ. ಅಂದರೆ ನನ್ನ ಸಂಪತ್ತಿನ ಮೇಲೆ ನಿನ್ನ ಆಸೆ? ಹೌದು. ಮೂರನೇ ತಲೆಮಾರಿನಿಂದ ಆಸ್ತಿಗಾಗಿ ನಮ್ಮಿಬ್ಬರ ಮಧ್ಯದಲ್ಲಿ ಹತ್ತಿಕೊಂಡ ಬೆಂಕಿ ತಣ್ಣಗಾಗಬೇಕಾದರೆ ಶಾಂತಗೌಡ, ಇಂದು ಇಬ್ಬರಲ್ಲೊಬ್ಬರು ಸಾಯಲೇಬೇಕು. ಅಂದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಸಾವನ್ನು ಏಕೆ ಬಯಸುವ ಸೋದರ? ಇದಕ್ಕೆ ಧರ್ಮ ಮೆಚ್ಚುವುದಲ್ಲ. ನನ್ನ ತಂದೆ ತಾಯಿಗೆ ಸೇರಬೇಕಾದದ್ದು ಸೇರಿದೆ, ನಿನ್ನ ತಂದೆ ತಾಯಿಯವರಿಗೆ ಸೇರಬೇಕಾದದ್ದು ಸೇರಿದೆ. ಅದು ನಮ್ಮಿಬ್ಬರ ತಂದೆಯವರು ಇಲ್ಲಿವರೆಗೂ ಸರಿಯಾಗಿ ಬಳಸಿಕೊಂಡು ಬಂದಿದ್ದಾರೆ. ಮತ್ತೇಕೆ ಆ ಹೆಣ್ಣಸಿಯ ಕದನ? ಸಾಧ್ಯವಿಲ್ಲ. ಈ ಸಿದ್ದನಗೌಡ ಆ ತಾಳ್ಮೆ ಎಂಬುದನ್ನೇ ಕಳೆದುಕೊಂಡಿದ್ದಾನೆ. ನಿತ್ಯ ನೀನು ಮಾಡುವ ಕಪಟತನ, ಮೋಸ, ವಂಚನೆ ನನ್ನ ಬೆಂಬಲರಿಗೆ ಚಾಡಿ ಹೇಳುವ ಪ್ರಚೋದನೆಯನ್ನು ಕಂಡು ಸಹನೆ ಎಂಬುದನ್ನೇ ಕಳೆದುಕೊಂಡಿದ್ದೇನೆ. ಲೇ ಶಾಂತಗೌಡ, ಸಾವಿನ ಮನೆಯಲ್ಲಿ ಸೌಕಾರನಾಗಬೇಕೆಂದು ಬಂದಿರುವೆ. ಮರ್ಯಾದೆಯಿಂದ ಗಂಡು ಮಕ್ಕಳಿಲ್ಲದ ನೀನು ನಿಮ್ಮಮ್ಮನ ಆಸ್ತಿಯ ಜೊತೆಗೆ ದತ್ತು ಪಾಲಿನ ಆಸ್ತಿ ಈ ಎಲ್ಲ ನಿನ್ನ ಸಂಸ್ಥೆಯನ್ನು ನನಗೆ ಬಿಟ್ಟು ಕೊಟ್ಟು ಬಿಡು. ನಿನ್ನ ಒಬ್ಬಳೇ ಮಗಳಾದ ಶಾಂತಳನ್ನು ನನ್ನ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತೇನೆ. ದೊಡ್ಡ ಸೌಕಾರನಿಗೆ ಕೊಟ್ಟು ಮದುವೆ ಮಾಡುತ್ತೇನೆ. ಇದಕ್ಕೆ ನೀನು ಒಪ್ಪದಿದ್ದರೆ ಈ ನಿನ್ನ ಎಲ್ಲ ಸಂಸ್ಥೆಗೆ ಬೆಂಕಿ ಹಚ್ಚಿ ನಿನ್ನನ್ನು ಅದರಲ್ಲೇ ಸುಟ್ಟು ಹಾಕಿ ನಿನ್ನ ಹೆಂಡತಿಯ ಶೀಲದ ಜೊತೆ ಆಟ ಅಕ್ಷರದಿಂದರು ನುಡಿಯದಿರುವ ನಿನ್ನ ಕೆಟ್ಟ ಶಬ್ದವನ್ನು. ನೀನೆಲ್ಲ ಆಸ್ತಿ ಪಡೆದಿರೇನು? ನಾವಿಬ್ಬರು ಕುಸ್ತಿ ಹಿಡಿದರೇನು? ಶಿಸ್ತಾಗಿ ತನ್ನ ಶೀಲವೇ ಮೇಲೆ ಎಂದು ತಲೆ ಎತ್ತಿ ಬಾಳುವ ನನ್ನ ಗೌಡ್ ಶಾನಿಯ ಶೀಲದ ಜೊತೆ ಆಟ ಆಡ್ತೀನಿ ಅಂತೆಲ್ಲ ನೀನೊಬ್ಬ ಮನುಷ್ಯನೇನು? ಜಗತ್ತೇ ಹೇಳುತ್ತದೆ ಹೆಣ್ಣಿಗೆ ಶೀಲ ಶೃಂಗಾರ, ಗಂಡಿಗೆ ಬುದ್ಧಿ ಬಂಗಾರ ಎಂದು. ಅಂತಹ ಶಬ್ದವನ್ನು ನೀನು ಕಾಯ್ದುಕೊಂಡು ಮಾತನಾಡ್ತಿರುವಲ್ಲ, ನಾಚಿಕೆಗಲ್ವ್ಯಾ ನಿನ್ನ ಏಷ ಜನ್ಮಕ್ಕೆ? ನಾಚಿಕೆ ಎಂಬುವ ಮೂರಕ್ಷರದ ಮರ್ಮ ನಾನು ತಿಳಿದಿದ್ದರೆ ಈ ಕಾರ್ಯಕ್ಕೆ ಕೈ ಹಾಕದಿರಲಿಲ್ಲ. ಶಾಂತಗೌಡ, ಮರ್ಯಾದೆಯಿಂದ ಈ ಎಲ್ಲ ಆಸ್ತಿಯ ಸಹಿ ಹಾಕುವುದಿಲ್ಲವೇ? ಹಾಕುವುದಿಲ್ಲ, ಹಾಕುವುದಿಲ್ಲ, ಹಾಕುವುದಿಲ್ಲವೇ? ಹಾಗಾದರೆ ನಿನ್ನ ಮೊದಲ ಬಹುಮಾನವದು. ಮೋಸ ಮಾಡಿದಲೇ ಸಿದ್ಧ, ಈಗಲೇ ನಾನು ನಿನ್ನನ್ನು ಕೊಂದು ಬಿಡ್ತೇನೆ. ಅಲ್ಲೋಡಲ್ಲೇ ನಿನ್ನ ಹೆಂಡತಿ ಬಂದಳು. ನಿನ್ನ ಗುಂಡಿಗೆಗೆ ನನ್ನ ಬದ್ಧ ತಗೋ. ಹಾ, ಈಗಲಾದರೂ ಸಹಿ ಹಾಕು.
ಶಾಂತಗೌಡ, ನೀನು ಕುಂಟುತ್ತ ನಿನ್ನ ಮಂಟಪ ಸೇರಿದ್ರೊಳಗಾಗಿ ನಿನ್ನ ಹೆಂಡತಿಯ ಶೀಲ ತಿಂದು ಸಿಪ್ಪೆ ಮಾಡುತ್ತೇನೆ, ನೋಡ್ತಾ ಇರು. ಆಮೇಲೆ ಬಂದು ಈ ನಿನ್ನ ಎಲ್ಲ ಆಸ್ತಿಗೆ ಸೈ ತೆಗೆದುಕೊಳ್ಳುತ್ತೇನೆ. ಅಯ್ಯೋ ದೇವರೇ, ಎಲ್ಲ ಹಾಳುಗಳು ಹೊಲಕ್ಕೆ ಹೋಗಿವೆ. ಈಗ ನಾನೇನು ಮಾಡಲಿ? ಏ ಮಾರುತೇಶ್ವರ, ಕಾಪಾಡು ತಂದೆ, ಕಾಪಾಡು. ಹೇ